ಮಿಷಿನ್ ತಂದಿದ್ದೀನಿ. ಸರ್ಕಾರ ಒಂದ್ ನಿಮಿಷ ಹೇಳ್ತೀನಿ, ಸರ್ಕಾರ ನಿಮ್ ಪರವಾಗಿ ಭದ್ರವಾಗಿ ನಿಂತ್ಬಿಡದೆ ಕೊಡ್ಬೇಕು ಅಂತ ಹೇಳಿ ನಾವೇನ್ ಹೇಳಿದ್ರು ಏನ್ ಮಾಡ್ಬೇಕು ಮಾಡ್ತಾರೆ. ಸತ್ಯ ಹೇಳ್ಬೇಕಷ್ಟೇ. ಮುಂಚೆನಮ್ಮ ಏನಿಲ್ಲ, ನೀವು ಸತ್ಯ ಹೇಳಿ ನಿಜ ಹೇಳಿ ಇರೋದು ಹೇಳಿ ಉಳ್ಳೆಗಳೆಲ್ಲ ನಾವು ಹೇಳಲ್ಲ. ನೋಡಮ್ಮ ಒಂದು ಹೇಳ್ತೀನಿ, ಒಳ್ಳೇದಾಗಬೇಕು ಅಂದ್ರೆ ಸತ್ಯ ಈ ಜಾಗವನ್ನ ಮೊದಲು 5 ಎಕರೆ ಜಾಗವನ್ನ 2014ರಲ್ಲಿ ಹಸ್ತಾಂತರ ಮಾಡ್ತಾರೆ. ಒಟ್ಟು 5 ಎಕರೆ 9 ಎಕರೆ 36 ಗುಂಟೆ ಹಸ್ತಾಂತರವನ್ನು ಮಾಡ್ತಾರೆ. ಇದನ್ನ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಹಸ್ತಾಂತರ ಮಾಡಿ ಅದನ್ನು ಪೊಸಿಷನ್ ಕೊಡ್ತಾರೆ 2015ರಲ್ಲಿ. ಯಾವುದೇ ಜಾಗವನ್ನ ಮಂಜೂರು ಮಾಡಿದ್ದಾದ್ಮೇಲೆ ಪೊಸಿಷನ್ ಕೊಡಬೇಕಾದ್ರೆ ಕ್ಲಿಯರ್ ಜಾಗ ಇದ್ರೆ ಮಾತ್ರನೇ ಹಸ್ತಾಂತರ ಮಾಡೋದು, ಮತ್ತು ತಗೊಂಡವರು ಕೂಡ ನಮಗೆ ಕ್ಲಿಯರ್ ಟೈಟಲ್ ಇರ್ತಕ್ಕಂಥ ಜಾಗವನ್ನು ಕೊಡಬೇಕು ಅಂತ ಹೇಳಿ. ಅವರ ಪ್ರಕಾರ 2015ರಲ್ಲಿ ಏನು ಹಸ್ತಾಂತರವನ್ನು ಮಾಡಿದಾಗ ಇಲ್ಲಿ ಯಾವುದು ಒಂದು ಕೂಡ ಮನೆಗಳಿಲ್ಲ, ಕ್ಲಿಯರ್ ಅಂತ ಹೇಳ್ಬಿಟ್ಟು ಕಂದಾಯ ಇಲಾಖೆಯವರು ಕೂಡ ಹಸ್ತಾಂತರವನ್ನು ಮಾಡಿದ್ದಾರೆ. ಘನತ್ಯಾಜ್ಯ ಘಟಕದ ಅಧಿಕಾರಿಗಳು ಕೂಡ ಅದನ್ನ ತಗೊಂಡಿದ್ದಾರೆ. ಇಲ್ಲಿ ಇದಾದ್ಮೇಲೆ ಇದೆಲ್ಲ ನಮಗೆ ಮಾಹಿತಿ ಇರೋ ಪ್ರಕಾರ ಬಹುತೇಕ 100ಕ್ಕೆ 95% 2 ವರ್ಷಗಳಿಂದ ಇಲ್ಲಿ ಮನೆಗಳನ್ನ ಕಟ್ಸಿರ್ತಕ್ಕಂಥದ್ದು ಯಾರು? ಇಲ್ಲಿ ವಾಸಿಂ ಬಡಾವಣೆ, ಸರ್ಕಾರಿ ಜಾಗದಲ್ಲಿ ವಾಸಿಂ ಬಡಾವಣೆ ಬರ್ತು ಅಂತಂದ್ರೆ ವಾಸಿಂ ಅನ್ನೋನು ಕೊಡ್ಸಿರೋದು, ಅವನ ಹೆಸರು ಇಟ್ಕೊಂಡ್ಬಿಟ್ಟವನೆ. ಫಕೀರ್ ಲೇಔಟ್ ಒಂದು, ವಾಸಿಂ ಲೇಔಟ್ ಅಂತ ಹೇಳಿ. ಅವನು ಕಾಂಗ್ರೆಸ್ಸಿನ ಒಬ್ಬ ಇಲ್ಲಿನ ಸ್ಥಳೀಯ ಮುಖಂಡರು ಮತ್ತು ನಮ್ಮ ಈಗಿನ ಮಂತ್ರಿಗಳಿಗೂ ಕೂಡ ಅವರು ಬಹಳ ಹತ್ರದಲ್ಲಿ ಇರ್ತಕ್ಕಂಥವ್ರು. ಅವರು ಈಗಾಗಲೇ ಫೋಟೋಗಳು ಕೂಡ ಎಲ್ಲ ಕಡೆ ಹರಿದಾಡ್ತಾ ಇರ್ತಕ್ಕಂಥದ್ದು, ಮತ್ತು ಅವರ ವಾಯ್ಸ್ ರೆಕಾರ್ಡು ಕೂಡ 2-3 ಮಾತಾಡಿರ್ತಕ್ಕಂಥ ವಾಯ್ಸ್ ರೆಕಾರ್ಡು ನಮ್ಮ ಮೊಬೈಲಲ್ಲಿ ಐತೆ. ಅವರು 4 ಲಕ್ಷಕ್ಕೆ 3 ಲಕ್ಷಕ್ಕೆ 3.5 ಲಕ್ಷಕ್ಕೆ ದುಡ್ಡು ತಗೋ, ಇಲ್ಲಿ ಗುಡಿಸ್ಲಾಕ್ಸು, ಅದನ್ನು ಬಾಡಿಗೆ ಕೊಡು, ಇವರೇ ಕೆಲವರು ಮನೆಗಳು ಕೊಟ್ಟು ಬಾಡಿಗೆಗಳನ್ನು ಕೂಡ ಅವರೇ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಇವ್ರಿಗೆಲ್ಲ ಕೂಡ ಒಂದು ಅಗ್ರಿಮೆಂಟ್ ಪೇಪರ್ ಮಾಡಿಕೊಟ್ಟಿದ್ರು. ಯಾವಾಗ ಇಶ್ಯೂ ಆಯ್ತೋ ಅಗ್ರಿಮೆಂಟ್ ಪೇಪರ್ನೆಲ್ಲ ವಾಪಸ್ ಕಲೆಕ್ಟ್ ಮಾಡ್ಕೊಂಡು, ಯಾಕಂದ್ರೆ ಅದೊಂದು ಇಶ್ಯೂ ಆಗ್ತದೆ ಅಂತ ಹೇಳಿ. ಇವತ್ತು ಯಾರಾದ್ರೂ ಒಬ್ಬ ಅಕ್ರಮವಾಗಿ ಮನೆ ಕಟ್ತಾನೆ ಅಂತಂದ್ರೆ ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆ, ಭೂಕಂದಾಯ ಅನ್ವಯ ಅವ್ರ ಮೇಲೆ ಮಾಡಬೇಕು. ಇಲ್ಲಿವರೆಗೂ ಇವನ ಮೇಲೆ ಒಂದೇ ಒಂದು ಕೇಸು ಮಾಡಿಲ್ಲ. ಇವನು ಇಷ್ಟು 100 ಜನಗಳಿಗೆ ಚೀಟ್ ಮಾಡಿ ದುಡ್ಡನ್ನ ತಗೊಂಡು ಅವ್ರ ಅಮಾಯಕರು, ಬಾಂಗ್ಲಾದವರು, ಇನ್ನೊಬ್ರು ನಾವು ಸೈಟ್ ಕೊಡ್ತೀವಿ ಅಂತ ಹೇಳಕ್ ಬಂದವ್ರೆ. ಅವರೆಲ್ಲ ಕೂಡ ಅವ್ರಿಗೆ ಆಧಾರ್ ಕಾರ್ಡ್ಗಳು, ವೋಟರ್ ಐಡಿ ಕಾರ್ಡ್ಗಳೆಲ್ಲ ಕೂಡ ಮಾಡವ್ರೆ. ಅದನ್ನು ಕೂಡ ವೆರಿಫಿಕೇಶನ್ ಈಗ ನಾವು ಅಧಿಕಾರಿಗಳಿಗೆ ಕೂಡ ನಾವು ಕೊಡ್ತಾ ಇದೀವಿ. ನಾವು ಡಿಐಜಿ ಅವರು ನಮ್ಮ ಈ ಸೌತ್ ಝೋನ್ ಏನು ಆಧಾರ್ ಕಾರ್ಡ್ ಇತ್ತು, ಬಟ್ ಅವ್ರು ಹೇಳಿದ್ರು ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ಬಟ್ ಜಿನಿಯನ್ನ ಏನು ಅನ್ನೋದ್ರ ಬಗ್ಗೆ ನಾವು ಕೆಲವು ಮಾಹಿತಿಯನ್ನ ಸರ್ಕಾರ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳವ್ರೆ. ಅದನ್ನು ಕೂಡ ನಾವು ಮಾಡ್ತಾ ಇದೀವಿ. ಒಂದು ಇಲ್ಲಿ ಏನು ಅಂತಂದ್ರೆ, ಇವತ್ತು ಸರ್ಕಾರ ಏಕಾಏಕಿ ವೇಣುಗೋಪಾಲ್ ಅವರು ಹೇಳಿದ್ರು, ಆ ಕೇರಳದ ಮುಖ್ಯಮಂತ್ರಿ ಹೇಳಿದ್ರು ಅಂತ ಹೇಳಿ ಅಲ್ಲಿನ ರಾಜಕೀಯ ತೆವಲಿಗೋಸ್ಕರ ಇಲ್ಲಿ ನಾನು ಕೂಡ ನನ್ನ ಕ್ಷೇತ್ರದಲ್ಲಿ 20,000 ಮನೆಗಳು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಇಂದ ಮನೆಗಳನ್ನು ಕಟ್ಟಿದೀವಿ. 6 ವರ್ಷಗಳಿಂದ 1 ಲಕ್ಷ ಕಟ್ಟಿದವರಿಗೆ ಇನ್ನೂ ಒಂದು ಮನೆಯನ್ನು ಕೂಡ ವಿತರಣೆ ಮಾಡಿಲ್ಲ. 1 ಲಕ್ಷ ಕಟ್ಟಿ ಅವರು ತಾಲಿ ಇಟ್ಟೋ ಇನ್ನೊಂದು ಮಾಡೋ, ಯಾಕಂದ್ರೆ ಈಗಾಗಲೇ ಅಲ್ಲೆಲ್ಲ ಮುತ್ತಿಗೆ ಕೂಡ ಹಾಕೊಂಡವ್ರೆ. ನನ್ನ ಕ್ಷೇತ್ರದಲ್ಲಿ ನಾನೇ ಉದಾಹರಣೆ ಇರ್ತಕ್ಕಂಥದ್ದು. ಯಾರು ಈ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಆಗ್ಬೋದು, ಆದ್ರೆ ಒಂದು ಹಸ್ತಾಂತರವಾದ ಜಾಗದಲ್ಲಿ ಏನಾದ್ರೂ ಕೊಟ್ರೆ 94 CC ಅಡಿಯಲ್ಲೂ ಕೂಡ ಅವರಿಗೆ ಮನೆ ಮಂಜೂರಾಗಲ್ಲ, ಹಕ್ಕುಪತ್ರ ಕೊಡಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ರಾಜೀವ್ ಗಾಂಧಿ ಗೈಡ್ಲೈನ್ಸ್ ಅನ್ನು ಕೂಡ ನೀವು ಉಲ್ಲಂಘನೆ ಮಾಡಿ 94 CC ಯಲ್ಲೂ ಕೂಡ ಸಕ್ರಮ ಆಗದೆ ಇರೋರಿಗೆ ನೀವು ಸರ್ಕಾರ ಹೆಂಗ್ ಮನೆ ಕೊಡಕ್ಕಾಗ್ತದೆ? ನೀವು ಹಂಗೇನ ಕೊಡೋದಿತ್ತು ಅಂತಂದ್ರೆ ವಕ್ಫ್ ಜಾಗ ಐತೆ, ಅವ್ರದೇ ಜಾಗ ಇದೆ, ಕೊಟ್ಕೊಳ್ಳಿ, ನಮ್ದೇನಿಲ್ಲ. ಇಲ್ಲ ಅವ್ರ ಸ್ವಂತ ಜಾಗ ಅಷ್ಟು ಬಹಳ ಪ್ರೀತಿ ಇತ್ತು ಅಂತಂದ್ರೆ ಅವ್ರ ಸ್ವಂತ ಜಾಗದಲ್ಲಿ 30-40 ಸೈಟ್ ಕೊಟ್ಟು ಅವ್ರ ಸ್ವಂತ ದುಡ್ಡಲ್ಲಿ ಪಾಪ ಅವ್ರು ಆಮೇಲೆ ಏನೋ ಮಾಡ್ಕೊಂಡು ಹೋಗ್ತಾರೆ. ನಮಗಿಲ್ಲಿರ್ತಕ್ಕಂಥದ್ದು ಈಗ ನಾವು 5-6 ವರ್ಷಗಳಿಂದ 35,000 ಅಪ್ಲಿಕೇಶನ್ಗಳು ಹಾಕಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅಲ್ಲಿ ಹಾಕಿದ್ರು ಕೂಡ, ದುಡ್ಡು ಕೊಟ್ಟಿದ್ರು ಕೂಡ ಮನೆಗಳು ಪೂರ್ಣ ಮಾಡಿದೆ. ಇವತ್ತು ಇವರಿಗೆ S+12 ಬೈಯಪ್ಪನಹಳ್ಳಿಯಲ್ಲಿ S+12 ವಿತ್ ಲಿಫ್ಟ್ ಇರ್ತದೆ. ನಿಮ್ಗೆ ಗೊತ್ತಿರಲಿ, ಅಪಾರ್ಟ್ಮೆಂಟ್ ಮನೆಗಳು ಕೊಡ್ತು ಅಂದ್ರೆ ಪ್ರತಿ ತಿಂಗಳು ಕೂಡ ಮೇಂಟೆನೆನ್ಸ್ ದುಡ್ಡು ಕಟ್ಟಬೇಕಾಗ್ತದೆ. 5 ವರ್ಷ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ, 2 ವರ್ಷ ಕಾಂಟ್ರಾಕ್ಟರ್, 3 ವರ್ಷ ಡಿಪಾರ್ಟ್ಮೆಂಟ್. ಅದಾದ್ಮೇಲೆ ನೀರು, ಕರೆಂಟು, ಹೊರಗಡೆ ಇರ್ತಕ್ಕಂಥದಕ್ಕೆಲ್ಲ ಕನಿಷ್ಠ ಇವರು 500ರಿಂದ 600 ರೂಪಾಯಿ ಪ್ರತಿ ತಿಂಗಳು ಕಟ್ಟಬೇಕು. ಇವ್ರು ಹೇಳಿದ್ರು ನಾವು ಜೆರಾಕ್ಸ್ ದುಡ್ಡಿಲ್ಲ ಅಂತ ಹೇಳಿದ್ರು. ಹೆಂಗ್ ಇವರು ಮೇಂಟೆನೆನ್ಸ್ ಮಾಡ್ತಾರೆ ಪಾಪ ಅವ್ರು ಬಡವರು? ಒಂದು. ಎರಡನೇದು, BBMPಯಿಂದ 5 ಲಕ್ಷ ಕೊಡ್ತೀವಿ ದುಡ್ಡು ಅಂತ ಹೇಳವ್ರೆ. ಅಲ್ಪಸಂಖ್ಯಾತ ಇಲಾಖೆಯಿಂದ 2.5 ಲಕ್ಷ ಕೊಡ್ತೀವಿ, ನೀವು 10.5 ಲಕ್ಷ ಇರ್ತಕ್ಕಂಥದ್ದು 2.5 ಲಕ್ಷ ಕೊಟ್ಬಿಟ್ರೆ ಸಾಕು, ಇನ್ನೆಲ್ಲ ಸರ್ಕಾರದಿಂದ ಅಂತ ಹೇಳಿ. ನಾವು ಅಧಿಕಾರಿಗಳನ್ನು ಕೇಳಿದಾಗ ಒಂಟಿ ಮನೆ ಯೋಜನೆಯಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಒಂಟಿ ಮನೆ ಇರ್ತಕ್ಕಂಥದ್ದು
5 ಲಕ್ಷ ರೂಪಾಯಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈಗ JBA ಏನು ವ್ಯಾಪ್ತಿ ಐತೆ ಅಲ್ಲಿರ್ತಕ್ಕಂಥ ಸ್ವಂತ ನಿವೇಶನ ಇರ್ತಕ್ಕಂಥವ್ರಿಗೆ, ಅದರಲ್ಲೂ ಪೌರ ಕಾರ್ಮಿಕರು ಈ ತರ ಏನಿರ್ತಲ್ಲ ಅಂಥವ್ರಿಗೆ ಕೊಡೋದಕ್ಕೆ ಅದು ರಿಸರ್ವೇಶನ್ ಇಟ್ಟಿರ್ತಕ್ಕಂಥದ್ದು. ಈ BBMPಯಿಂದ ಹೊರಗಡೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ 5 ಲಕ್ಷ ರೂಪಾಯಿ ನೀವು ಹೆಂಗ್ ಕೊಡಕ್ ಸಾಧ್ಯನೇ ಇಲ್ಲ, ನಿಮ್ ಕೈಲಿ ಆಗೋದೇ ಇಲ್ಲ. ಅದ್ರ ಹಂಗಾಯ್ತು ಅಂತಂದ್ರೆ ನಾವು BBMP ಗ್ರಾಂಟ್ ಎಲ್ಲ ನಮ್ಮ ಹಳ್ಳಿ ಕಡೆ ನಾವು ಹಾಕೊಂತೀವಿ, ಅಲ್ಲೂ ಮನೆಗಳು ಕೊಡ್ತೀವಿ. ನೀವೇನ್ ಕಾನೂನು ಬದಲಾಯಿಸಕ್ಕಾಗ್ತದ? ಈ ತರ ಸುಮ್ಮನೆ ಬಂದವರೆಲ್ಲ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಇದು ಅಸಾಧ್ಯವಾದ ಮಾತು. ಸುಮ್ಮನೆ ಬಡವರಲ್ಲಿ ಏರ್ಕೊಂಡು ಇನ್ನೂ ಟೆಂಟ್ಗಳು ಹಾಕೊಂಡು ಕೇರಳದಿಂದ ಬಂದು ಊಟಗಳು ಹಾಕೊಂಡು ಕುತ್ಕೊಂಡವ್ರೆ. ಇದು ಯಾವುದು ಕೂಡ ಅಲ್ಲ. ಇವರು ಸರ್ಕಾರ ಇವ್ರ ಕಿವಿಯಲ್ಲಿ ಹೂವು ಇಡ್ತಾ ಐತೆ. ಇಲ್ಲಿನ ಶಾಸಕರು ಮಂತ್ರಿಗಳು ಅವ್ರ ಏರಿಯಾದಲ್ಲಿ ಆಗಿರ್ತಕ್ಕಂಥದ್ದಲ್ಲ. ಸ್ಥಳಕ್ಕೆ ಏನಾದ್ರು ಬಂದವರ ಸ್ಟೇಟ್ಮೆಂಟ್ ಏನಾರ ಕೊಟ್ಟವ್ರ? ಅವ್ರೇನಾರ ಸ್ಟೇಟ್ಮೆಂಟ್ ಕೊಟ್ಟರೆ ನಿಜಾನೇ ಹೇಳ್ತಾರೆ, ಕೊಡಕ್ಕಾಗಲ್ಲ ಅಂತಾನೆ ಅವ್ರು ಹೇಳೋದು. ಅದಕ್ಕೋಸ್ಕರ ಅವ್ರು ಬರ್ತಾ ಇಲ್ಲ ಅದ್ಲ ಕಡೆಗೆ. ಬರ್ಲಿ ಅವರು. ಈಗ ನಾವ್ಯಾರೋ ಹೊರಗಡೆಯಿಂದ ಬಂದಿರೋ ಬದಲು ನಿಮ್ಮ ಕ್ಷೇತ್ರದ ಸಮಸ್ಯೆ ಇರ್ತಕ್ಕಂಥದ್ದು ನೀವು ಪರಿಹಾರ ಮಾಡಬೇಕಲ್ವಾ? ಯಾಕೆ ಅವ್ರನ್ನ ಹೊರಗಡೆ ಬಿಡ್ತಾ ಇಲ್ಲ ನೀವೆಲ್ಲ ಕೂಡ? ಸೊ ಇದಿರ್ತಕ್ಕಂಥದ್ದು. ಸೊ ನಾವು ಇನ್ನೊಂದು 2 ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಈ ಸರ್ವೆ ನಂಬರು ಯಾವಾಗ ಹಸ್ತಾಂತರ ಆಯಿತು, ಯಾವಾಗ ಮನೆಗಳು ಕೊಟ್ಟರು, ಗೂಗಲ್ದು ಮತ್ತೆ ಎಲ್ಲ ಕಾನೂನುಗಳು ಎಲ್ಲವನ್ನು ಕೂಡ ಸಮಗ್ರವಾದಂತಹ ಒಂದು ವರದಿಯನ್ನು ತಯಾರು ಮಾಡಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಅದನ್ನ ಕೊಡ್ತೀವಿ. ಅದಾದ್ಮೇಲೆ ಅದನ್ನ ರಾಜ್ಯಾಧ್ಯಕ್ಷರು ತೀರ್ಮಾನದ ಮೇಲೆಗೆ ಅದನ್ನ ಗವರ್ನರ್ ಕೊಡ್ತಕ್ಕಂಥದ್ದು, ಇಲ್ಲ ನ್ಯಾಯಾಲಯದಲ್ಲಿ ಅದನ್ನ ಇವರೇನ ನಾವು ಕಾಯ್ತಾ ಇದ್ದೀವಿ. ಏನಾರ ಮಳೆ ಅಲರ್ಟ್ ಆಯ್ತು ಅಂದ್ರೆ ವ್ಯತಿರಿಕ್ತವಾಗಿ ಏನಾರ ಕೊಡ್ತು ಅಂದ್ರೆ 100% ಕೋರ್ಟ್ಗಂತೂ ಹೋಗೋರು ಬಹಳಷ್ಟು ಜನ ಅವ್ರೆ. ಈಗಾಗಲೇ ಫಲಾನುಭವಿಗಳು ನಮ್ ಕೊಡದೇ ಇರೋರಿಗೆಲ್ಲ ಗಲಾಟೆ ಮಾಡ್ತಾವ್ರೆ. ಮತ್ತೆ ನೀವು 2.5 ಲಕ್ಷ ರೂಪಾಯಿ ಇವ್ರು ಕೊಟ್ರೆ ನಮ್ಮವ್ರು ಏನ್ ಮಾಡಿದ್ರು? ಸ್ಥಳೀಯರು ಏನ್ ಮಾಡಿದ್ರು? ನೀವು ಅವ್ರಿಗೆ 2.5 ಲಕ್ಷದಲ್ಲೇ ಕೊಡಬೇಕು. 10.5 ಲಕ್ಷ ಕಟ್ಟೋದೇ ಇಲ್ಲ. ಒಂದ್ಸರಿ ಇವ್ರು ಹೇಳಿದ್ಮೇಲೆ ಅವ್ರಿಗೆಲ್ಲ ಕೊಡ್ತಾರೆ. 2.5 ಲಕ್ಷದಲ್ಲೇ ಮನೆ ಕೊಡಬೇಕಾಗ್ತದೆ. ಏನು ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆನ. ಒಂದು ಎರಡನೇದು, ಈಗ ನಾವು ರಾಜಕಾರಣಿಗಳಿದ್ದೀವಿ ಅನ್ಕೊಡ್ರಿ, ಇಲ್ಲಿ ಕೊಟ್ಟಾಗ ನಾವು ಸುಮ್ಮನೆ ಇರ್ತೀವಾ? ನಾನು 100 ಗುಡಿಸ್ಲು ಹಾಕ್ತೀನಿ ಒಂದೇ ದಿನದಲ್ಲಿ, ಹೊಡೆದಾಕ್ರಿ ಗುಡಿಸ್ಲು, ತಿರ್ಗಿ ಅವ್ರ ಪರಿಹಾರ ಕೊಡ್ರಿ, ಮನೆ ಕೊಡ್ರಿ. ಇದು ಹಾಗೆ ಆಗ್ತದೆ, ಇಡೀ ರಾಜ್ಯದಲ್ಲಿ ಆಗ್ತದೆ. ಎಷ್ಟು ಕಡೆ ರಾಜಗಾಲುವೆ ಮೇಲೆ ಮನೆ ಕೊಟ್ಟವ್ರಿಗಿಲ್ಲ, ಕೆರೆ ಪಕ್ಕದಲ್ಲಿರೋ ಹೊಡೆದಾಕಿದ್ದೀವಿ, ಅವ್ರಿಗಿಲ್ಲವರೆಗೂ ಮನೆ ಕೊಟ್ಟಿಲ್ಲ. ನೆರೆ ಪರಿಹಾರದಲ್ಲಿ ಅವ್ರಿಗಿಲ್ಲ. ಒತ್ತುವರಿ ಕೆಲವು ಯಾರೋ ಬಡವರು ಬೇಕಾದ್ರು ಸರ್ಕಾರಿ ಜಾಗದಲ್ಲಿ ಅದನ್ನು ಹೊಡೆದಾಕವ್ರೆ, ಅವ್ರಿಗೂ ಕೂಡ ಕೊಟ್ಟಿಲ್ಲ. ನೀವು ಅದನ್ನೆಲ್ಲ ಬಿಟ್ಬಿಟ್ಟು ಏಕಾಏಕಿ ನೀವು ಓಟ್ಗೋಸ್ಕರ, ಓಟಿನ ರಾಜಕಾರಣಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಇದು ಸರಿ ಇಲ್ಲ ಇದ್ರದ್ದು. ಅದಕ್ಕೋಸ್ಕರನೇ ನಮ್ಮ ಹತ್ರ ಎಲ್ಲಾ ದಾಖಲೆಗಳೈತೆ. ಪ್ರತಿಯೊಬ್ಬರದು ಇಲ್ಲಿ ಏನು 260 ಜನ ಅವರೇ, ಅಷ್ಟು ಜನದು ಆಧಾರ್ ಕಾರ್ಡು, ವೋಟರ್ ID ಕಾರ್ಡು, ಅಪ್ಲಿಕೇಶನ್ ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಿದ್ದೀವಿ. ಯಾರ್ಯಾರು ದುಡ್ಡು ವಸೂಲಿ ಮಾಡವ್ರೆ ಅದನ್ನ ವಾಯ್ಸ್ ರೆಕಾರ್ಡ್ಗಳು ಕೂಡ ನಮ್ಮ ಹತ್ರ ಐತೆ. ಅದನ್ನು ಡೀಟೈಲ್ ಆಗಿ ನಾವು ಸತ್ಯಶೋಧನಾ ಸಮಿತಿ ವತಿಯಿಂದ ವರದಿಯನ್ನು ಕೊಡ್ತೀವಿ.